ಬನಿ ಬಗಿ ಪರಿಹರಿದೆ ಎನ್ನುತ್ತಾಗ ವಿಷಯವನ್ನು ಈ ದುರುಳ ನನ್ನನ್ನು ಬೆನ್ನಟ್ಟುತ್ತಾ ಬರುತ್ತಾ ಇದ್ದಾನೆ. ಮಾನವೀಯಾದಂತಹ ನನ್ನ ಮಾನವನ್ನು ಪ್ರಾಣವನ್ನು ಕಾಪಾಡಿಕೊಳ್ಳಬೇಕಾದ್ದು ನನ್ನ ರಕ್ಷಣೆ ತಾನೆ. ಏನು ಮಾಡೋಣ ಎನ್ನುವ ಹಾಗೆ ಓಡೋಡಿಕೊಂಡು ಬಂದೆಂತಾದ್ರೆ ಓಹೋ ಏನದು ಕಾಣುತ್ತಾ ಇರುವುದು ಗೋವುಗಳ ಹಿಂಡಲು. ನಾನೊಂದು ಗೋವಾಗಿ ಅದರೊಳಗೆ ಸೇರಿಕೊಳ್ತೇನೆ. ಗೋವುಗಳ ಹಿಂಡನ್ನು ಸೇರಿದ್ದಾಳೆ, ರೂಪಾಂತರಗೊಂಡಿದ್ದಾಳೆ. ಬಿಡುವ ಹಾಗಿಲ್ಲ. ಕಣ್ಣಿಗೆ ಕಾಣಿಸಿಕಂತ ಗೋವುಗಳ ತಲೆಯನ್ನು ಕಡಿಯುತ್ತಾ ಮುಂದುವರಿತಾಳೆ. ಎಲ್ಲೆಡೆ ಹೋದರೂ ಎಲ್ಲವನ್ನು ಗುರುತಿಸುತ್ತಾ ತರಿಯುತ್ತಾ ಕೊಲ್ಲುತ್ತಾ ಮುಂದಾಗುತ್ತಾ ಇದ್ದಾನೆ ಧೂರ್ತ. ಕರುಣೆ ಎನ್ನುವಂತಹ ಪದಕ್ಕೆ ಅರ್ಥವನ್ನೇ ತಿಳಿಯದಾಗಿ ಹೋಗಿದ್ದಾನೆ ಈತ. ಹಾಗಿದ್ರೆ ನನ್ನ ಪ್ರಾಣವನ್ನು ಮಾನವನ್ನು ಯಾವ ರೀತಿ ರಕ್ಷಿಸಿಕೊಳ್ಳೋದು ಎನ್ನುವಂತಹ ಉದ್ದೇಶದಿಂದ ಆಲೋಚನೆಯನ್ನು ಮಾಡಿದ್ರೆ ಯಾರದು ಬರುತ್ತಾ ಇರುವುದು? ಓಹೋ, ಗರ್ಭಿಣಿ ಸ್ತ್ರೀಯರಲ್ಲ. ಅಮ್ಮನ ಮೇಲೆ ಅತಿವಾದಂತಹ ಮಮಕಾರ ಇವನಿಗಿದೆ. ಸ್ತ್ರೀಯರ ಮೇಲೆ ಯಾವತ್ತೂ ಕೈ ಮಾಡುವುದಕ್ಕಿಲ್ಲ ಇವ. ಆದ ಕಾರಣದಿಂದ ನಾನೊಂದು ಗರ್ಭಿಣಿ ಸ್ತ್ರೀಯಾಗಿ ಅವರ ಜೊತೆ ಸೇರಿಕೊಳ್ತೇನೆ. ಭೂದೇವಿ ಗರ್ಭಿಣಿ ಸ್ತ್ರೀಯರ ವೇಷವನ್ನು ಮಾಡಿದ್ದಾಳೆ. ನಮಗೆ ಗರ್ಭಿಣಿಯಾದ್ರೇನು ಉಳಿದದ್ದಾದ್ರೆ ಬಿಡುವ ಹಾಗಿಲ್ಲ. ಕಣ್ಣಿಗೆ ಸಿಕ್ಕಂತ ಸ್ತ್ರೀಯರ ಉತ್ತರವನ್ನು ಸೀಳಿಕೊಂಡು ದೈತ್ಯ ನೋಡಿದುದನರು ಬಲು ಬೇದಣ ಭೂದೇವಿ ಲೋಕಾಲೋಕಗಳ ಚರಿತೆ ಏನು ಮಾಡಲಿಲ್ಲ. ಕಾಣುತ್ತದೋ ಲೋಕಗಳ ಬೋಬೆನೆನುದ ಇಳಿದಳ ಪೊಕ್ಕಳಾಗ ಮಹಾರಾಜ ದಳವ ಏನಿದು ಆಶ್ಚರ್ಯ! ತನ್ನ ಮಾನವನ್ನು ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಮುನಿ ಸತಿಗಳಲ್ಲಿ ನಾನೊಂದಾಗಿ ಹೋದೆಂತಾದ್ರೆ ಅವರನ್ನು ತರೆಯುತ್ತಾ ಇದ್ದಾನೆ. ಗರ್ಭಿಣಿ ಸ್ತ್ರೀಯರಲ್ಲಿ ನಾನೊಂದಾಗಿ ಹೋದೆಂತಾದ್ರೆ ಅವರನ್ನು ತರೆಯುತ್ತಾ ಇದ್ದಾನೆ. ಗೋವುಗಳನ್ನು ಬ್ರಾಹ್ಮಣರನ್ನು ಎಲ್ಲರನ್ನು ಹಿಂಸಿಸ್ತಾ ಇದ್ದಾನೆ. ಹಾಗಿದ್ರೆ ಇವ ಪಂಚಮಹಾಪಾಪಗಳನ್ನು ಮಾಡುತ್ತಾ ಇದ್ದಾನೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಿದ್ರೆ ನನ್ನವರನ್ನು ಎಷ್ಟು ಕೂಗಿದರು ಕಾಡಿದರು ಬೇಡಿದರು ನನ್ನ ರಸನನ್ನು ಕಾಪಾಡುವುದಕ್ಕೆ ಬರುತ್ತಾ ಇಲ್ವಲ್ಲ. ಲೋಕದ ಅಧ್ಯಕ್ಷ ಪೀಠದಲ್ಲಿ ಎಂದೆನಿಸಿಕೊಂಡವರು, ಭಕ್ತರನ್ನು ಸಲಹುವವರು, ಇಷ್ಟಾರ್ಥವನ್ನು ಈಡೇರಿಸುವವರು, ಕಾಮಧೇನು ಎಂದೆನಿಸಿಕೊಂಡವರು ನನ್ನ ರಸ. ಈ ಹೊತ್ತಿಗೆ ಇವರ ಸತಿಯಾದಂತಹ ನನಗೆ ಕಷ್ಟ ಬಂತು ಅಂತಾದರೆ, ನಾ ಎಷ್ಟು ಬೊಬ್ಬಿರಿದರು ಅಂತಾದ್ರೆ ನನ್ನ ರಸನ ನನ್ನ ಕಾಣುವುದಕ್ಕೆ ಬರುವುದಿಲ್ಲ ಅಂತ ಆದರೆ ಮುಂದೆ ಇದರಿಂದ ಏನೋ ಆಗುವುದಕ್ಕಿದೆ ಎನ್ನುವುದೇ ಸ್ಪಷ್ಟ. ಹಾಗಿದ್ರೆ ಸತಿಯರ್ಧ ಪತಿ ಪತಿಯರ್ಧ ಸತಿಯಲ್ವೇ? ಸತಿಯಾದವನಲ್ಲಿ ಬಲಿಗೆ ಪತಿಯಾದವನು ಬರದೆ ಹೋದಂತಾದ್ರೆ ಪತಿಯಾದವಳು ಸತಿಯಾದ
ಪತಿಯಾದವನ ಬಳಿಗೆ ಹೋಗಬಹುದಲ್ಲ. ಹಾ. ಸರಿ ಸರಿ, ಯಾಕೆ ತಡ ಮಾಡುವುದು? ನನ್ನವರು ನನ್ನಲ್ಲಿಗೆ ಬರದಿದ್ದರೇನು, ಅವರಿದ್ದಲ್ಲಿಗೆ ನಾನು ಹೋಗಬಹುದಲ್ಲ. ಅದಕ್ಕಾಗಿ ಕಾಣುತ್ತಿರುವಂತಹ ರಸಾತನವನ್ನು ನೀಡುತ್ತೇನೆ.